ಮತ್ತೊಂದು ರೀತಿಯಲ್ಲಿ ಏನು ಮಾಡ್ತಾರೆ ಅಂದರೆ ಈ ರಿವ್ಯೂಗಳನ್ನು ಬರೆಯೋದು. ನಾವು ಹೆಚ್ಚು ಹೇಳ್ತೀವಿ, ಮನೆಯಲ್ಲೇ ಕೂತ್ಕೊಂಡು ನೀವು ತಿಂಗಳ 15,000 20,000 ಗಳಿಕೆ ಮಾಡಿ ಅಂತ ಅವರು ನಿಮಗೆ ಕೆಲಸ ಕೊಡಿಸ್ತೀವಿ ಅಂತ, ಪಾರ್ಟ್ ಟೈಮ್ ಜಾಬ್ಸನ್ನು ಕೊಡಿಸ್ತೀವಿ ಅಂತ ಹೇಳ್ತಾರೆ. ಇದು ಹೇಳಿದಾಗ ಫಸ್ಟು ನಿಮ್ಮ ಹತ್ರ ದುಡ್ಡು ಹಾಕ್ಸ್ಕೊಂಬಿಟ್ಟು ಆಮೇಲೆ ಅವ್ರು ರಿಪ್ಲೈ ಮಾಡೋದೇ ಬಿಟ್ಬಿಡ್ತಾರೆ. ಅವರು ಫಸ್ಟು ನಿಮಗೆ ಅವರು 1,000 ರೂಪಾಯಿ 2,000 ರೂಪಾಯಿ ಕೊಡ್ತಾರೆ. ಆಮೇಲೆ ನಿಮಗೆ ಇಲ್ಲ ನೀವು ಒಂದು 50,000 ರೂಪಾಯಿ ಹಾಕಿ ನಂತರ ನಿಮಗೆ ನಾವು ಕೊಡ್ತೀವಿ ಅಂತ ಹೇಳಿಬಿಟ್ಟು ಆವಾಗ ಅವ್ರನ್ನ ಬ್ಲಾಕ್ ಮಾಡಿ ಆ ದುಡ್ಡನ್ನು ಕಳ್ಕೊಳ್ಳೋ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141106665. ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಒಂದು ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿಕ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ವಿ. ಇದನ್ನು ನಾವು ಸೈಬರ್ ಕಮಾಂಡೋ ಅಂತ ಒಂದು ನಾಮನಿದರ್ಶನವನ್ನು ಮಾಡಿ, ಇದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರನ್ನೇ ನಾವು ಟಾರ್ಗೆಟ್ ಮಾಡಿ ಅವರ ಮುಖಾಂತರ ಹೌ ಟು ಪ್ರಿವೆಂಟ್, ಡಿಟೆಕ್ಟ್ ಸೈಬರ್ ಕ್ರೈಮ್ ಬಗ್ಗೆ ಅವರಿಗೆ ಒಂದು ವರ್ಕ್ಶಾಪನ್ನು ನಾವು ಮಾಡಿದ್ವಿ. ಇದರಲ್ಲಿ ಸುಮಾರು ಒಂದು 700ರಿಂದ 800 ಜನ ವಿದ್ಯಾರ್ಥಿಗಳು ಸೇರಿದ್ರು. ಎಲ್ಲರೂ ಕೂಡ ಡಿಗ್ರಿ ಮತ್ತು PUC ಈ ಹಂತದ ವಿದ್ಯಾರ್ಥಿಗಳಾಗಿರೋದ್ರಿಂದ ಅವರೆಲ್ಲರಿಗೂ ಈ ನಮ್ಮ ಸೈಬರ್ ಕ್ರೈಮ್ ಬಗ್ಗೆ ಆಲ್ರೆಡಿ ಸ್ವಲ್ಪ ನಾಲೆಡ್ಜ್ ಇದ್ದೇ ಇರುತ್ತೆ. ವಿದ್ಯಾರ್ಥಿಗಳನ್ನು ನಾವು ಯಾಕೆ ಮುಖ್ಯವಾಗಿ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ, ಇವರು ಕೇವಲ ಅವರು ಫ್ರೆಂಡ್ಸ್ ಅಲ್ಲದಲ್ಲೇ ಮನೆಯಲ್ಲೂ ಕೂಡ ಇವರಿಗೆ ಟೆಕ್ನಾಲಜಿಯಲ್ಲಿ ಸ್ವಲ್ಪ ಮುಂದುವರೆದಿರೋದ್ರಿಂದ ತಂದೆ ತಾಯಂದರು ಮತ್ತು ತಾತಾಜಿ ಅವರೆಲ್ಲ ಇವ್ರನ್ನೇ ಕೇಳ್ತಾರೆ. ಆವಾಗ ಇವರು ಅವ್ರ ಜೊತೆ ಈ ಒಂದು ವರ್ಕ್ಶಾಪಲ್ಲಿ, ಕಾರ್ಯಾಗಾರದಲ್ಲಿ ಏನೇನು ಕಲ್ತಿದ್ದಾರೆ ಅದನ್ನು ಅವ್ರ ಜೊತೆ ಹಂಚ್ಕೊಂಡು ಅವ್ರನ್ನೂ ಕೂಡ ಈ ಪ್ರಿವೆನ್ಷನ್ ಮಾಡೋ ಒಂದು ಹಂತಕ್ಕೆ ಹೋಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲೇ ನಾವು ಈ ಒಂದು ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿದ್ದೀವಿ. ಇಲ್ಲಿ ಮುಖ್ಯವಾಗಿ ಯಾವ ರೀತಿಯ ಸೈಬರ್ ಕ್ರೈಮ್ ಆಗುತ್ತೆ, ಅದನ್ನು ಯಾವ ರೀತಿ ನಾವು ಐಡೆಂಟಿಫೈ ಮಾಡ್ಬೋದು ಮತ್ತು ಯಾವ ರೀತಿ ಅದನ್ನು ಪ್ರಿವೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಡಿಟೇಲಾಗಿ ಸ್ವಲ್ಪ ಅವ್ರಿಗೆ ವಿತ್ ಲೈವ್ ಎಕ್ಸಾಂಪಲ್ಸ್, ನಮ್ಮ ಕೋಲಾರ ಜಿಲ್ಲೆಯಲ್ಲೇ ನಡೆದಂತಹ ಸೈಬರ್ ಅಪರಾಧಗಳನ್ನೇ ಆಧಾರವಾಗಿ ಇಟ್ಕೊಂಡು ಅವ್ರಿಗೆ ಒಂದು ಉದಾಹರಣೆಯನ್ನು ಅದರ ಮುಖಾಂತರವನ್ನು ಕೊಟ್ಟು ಯಾವ ರೀತಿ ಬರುವ ದಿನಗಳಲ್ಲಿ ಅವರು ಅದನ್ನು ಅವಾಯ್ಡ್ ಮಾಡ್ಬೋದು ಅನ್ನೋದನ್ನು ಅವ್ರಿಗೆ ತಿಳಿಸಿ ಹೇಳಿದ್ದೀವಿ. ಇದರಲ್ಲಿ ನಮ್ಮ ಜೊತೆ ಇನ್ನೊಬ್ಬರು ರಿಸೋರ್ಸ್ ಪರ್ಸನ್ ಆಗಿದ್ದಂತಹ ನಮ್ಮ ಸೈಬರ್ ಕ್ರೈಮ್ ಇನ್ಸ್ಪೆಕ್ಟರ್ ಆದ ಜಗದೀಶ್ ಕೂಡ ಒಂದು ಡೀಟೇಲಾಗಿ ಪ್ರೆಸೆಂಟೇಷನನ್ನು ಅವ್ರಿಗೆ ನೀಡಿ ಅವ್ರಿಗೆ ಡೀಟೇಲ್ಸನ್ನು ಯಾವ ರೀತಿ ಅಲರ್ಟ್ ಆಗಿರಬೇಕು, ಯಾವ ರೀತಿ ಜಾಗರೂಕರಾಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಪ್ರೆಸೆಂಟೇಷನನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಏನು ಒಂದು ಧ್ಯೇಯ ಅಂದರೆ, ಬರುವ ದಿನಗಳಲ್ಲಿ ಈ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅವರು ಜಾಗರೂಕರಾಗಿ ಸುತ್ತಮುತ್ತಲು ಅವರಿಗೆ ಯಾರ್ಯಾರಿದ್ದಾರೋ ಎಲ್ರಿಗೂ ಅವರು ಜಾಗರೂಕರನ್ನಾಗಿ ಮಾಡಿ ಕೋಲಾರ ಜಿಲ್ಲೆಯಲ್ಲಿ ಯಾವ ರೀತಿಯ ಸೈಬರ್ ಕ್ರೈಮನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಆರ್ಮಿ ಥರ ಒಂದು ಸೈಬರ್ ಕ್ರೈಮನ್ನು ನಾವು ದೃಢವಾಗಿ ನಿರ್ಮೂಲನೆ ಮಾಡುವಂಥ ಆರ್ಮಿಯನ್ನು ನಾವು ಇಲ್ಲಿ ಕೋಲಾರಲ್ಲಿ ಮಕ್ಕಳ ಮುಖಾಂತರ, ವಿದ್ಯಾರ್ಥಿಗಳ ಮುಖಾಂತರ ಮಾಡಬೇಕು ಅನ್ನೋದೇ ನಮ್ಮ ಒಂದು ಧ್ಯೇಯ ಆಗಿದೆ. ಇದರ ನಿಟ್ಟಿನಲ್ಲೇ ಅವ್ರಿಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೂಡ ನಾವು ಏನು ಕೊಟ್ಟಿದ್ದೀವಿ ಅಂದರೆ, ಯಾರೇ ನಿಮಗೆ ಫೋನಲ್ಲಿ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಮಾತಾಡಿದಾಗ ನೀವು ಕನ್ನಡದಲ್ಲಿ ಉತ್ತರವನ್ನು ಕೊಟ್ಟರೆ ಆಟೋಮ್ಯಾಟಿಕಲಿ ಅವರು ಸೈಬರ್ ಕ್ರಿಮಿನಲ್ಸ್ಗೆ ಕನ್ನಡ ಬರೋದಿಲ್ಲ, ಅವರು ಕಾಲನ್ನು ಕಟ್ ಮಾಡ್ತಾರೆ. ಮೆಸೇಜ್ ಮಾಡಬೇಕಾದ್ರೂ ಅಷ್ಟೇ, ಅವ್ರು ಯಾರಾದರೂ ನಿಮಗೆ ಇಂಗ್ಲೀಷಲ್ಲಿ ಅಥವಾ ಹಿಂದಿಯಲ್ಲಿ ಮೆಸೇಜ್ ಬಂದಿದ್ದರೆ ನೀವು ಕನ್ನಡದಲ್ಲಿ ರಿಪ್ಲೈ ಮಾಡಿದಾಗ ಅವರು ಆಟೋಮ್ಯಾಟಿಕಲಿ ಅದನ್ನು ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ, ಅದು ಮುಂದೆ ಹೋಗೋದಿಲ್ಲ ಅದನ್ನು. ಸೊ ಈ ಒಂದು ಎಕ್ಸಾಂಪಲ್ ಕನ್ನಡ ಭಾಷೆ ಹೇಗೆ ನಮಗೆ ನಮ್ಮ ಕೇವಲ ನಮ್ಮ ನಾಡನ್ನು ಕಾಪಾಡೋದಲ್ಲದೆ ನಮ್ಮ ಬ್ಯಾಂಕಿನಲ್ಲಿರುವ ದುಡ್ಡನ್ನು ಹೇಗೆ ಕಾಪಾಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಾವು ಇದನ್ನು ಅವ್ರಿಗೆ ನೀಡಿದ್ದೀವಿ. ಬರುವ ದಿನಗಳಲ್ಲೂ ಎಲ್ಲ ಈ ನಮ್ಮ ವಿದ್ಯಾರ್ಥಿಗಳು ಜಾಗರೂಕರಾಗಿ ಕೋಲಾರ ಜಿಲ್ಲೆಯನ್ನು ಸುರಕ್ಷಿತವಾಗಿ ಮಾಡಬೇಕು ಅನ್ನೋದೇ ನಮ್ಮ ಒಂದು ಆಸೆ. ಇವಾಗ ಹಲವಾರು MOಗಳನ್ನು ನಾವು ನೋಡಿದ್ದೀವಿ. ಒಂದು ಮಾರ್ಫ್ಡ್ ಫೋಟೋಸನ್ನು ಹಾಕ್ಬಿಟ್ಟು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು, ಅದರ ಜೊತೆಗೆ ಒಂದು ಡಿಜಿಟಲ್ ಅರೆಸ್ಟ್ ಅಂತ ಏನು ನಾವು ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ದೀವಿ ಅದಾಗಿರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂದರೆ ನೀವು ಇವತ್ತು 1,000 ರೂಪಾಯಿ ಹಾಕಿ ನಿಮಗೆ ನಾಳೆ 10,000 ಬರುತ್ತೆ, ನಿಮಗೆ ಸ್ಟಾಕ್ಸಲ್ಲಿ ನಿಮಗೆ ಈ ಸ್ಟಾಕನ್ನು ಕೊಂಡುಕೊಂಡ್ರೆ ನಿಮಗೆ ಇಮಿಡಿಯೇಟಾಗಿ ಪ್ರಾಫಿಟ್ ಬರುತ್ತೆ ಅಂತ ಈ ರೀತಿ ಎಲ್ಲ ಒಂದು ಆ್ಯಪ್ ಮುಖಾಂತರನೂ ಅವ್ರಿಗೆ ವಂಚನೆಯನ್ನು ಮಾಡ್ತಾ ಇದ್ದಾರೆ.
ಅದು ಎಲ್ಲ ರೀತಿಗಳ ಬಗ್ಗೆ ನಾವು ಅವ್ರಿಗೆ ಒಂದು ವಿವರವಾಗಿ ನೀಡಿದ್ವಿ. ಒಂದು ವೆಡ್ಡಿಂಗ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಕಳಿಸ್ಕೊಟ್ಬಿಟ್ಟು ಅದನ್ನು ಒತ್ತಿದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ಆ್ಯಪ್ ಇನ್ಸ್ಟಾಲ್ ಆಗಿಬಿಟ್ಟು ಆ ಆ್ಯಪು ನಿಮ್ಮ ಡೇಟಾನೆಲ್ಲ ತೊಗೊಂಡು ನಂತರ ನಿಮ್ಮ ಫೋನನ್ನು ಲಾಕ್ ಮಾಡಿಬಿಡ್ತಾರೆ. ಅವರು ಆ್ಯಕ್ಸೆಸ್ ಮಾಡೋದಕ್ಕೆ ಆಗೋದಿಲ್ಲ. ದುಡ್ಡನ್ನು ಕಳಿಸಿದ್ರೆ ಮಾತ್ರ ಅವರು ನಿಮಗೆ ಫೋನನ್ನು ಆ್ಯಕ್ಸೆಸ್ ಕೊಡೋ ವ್ಯವಸ್ಥೆಯನ್ನು ಮಾಡ್ತಾರೆ. ಈ ರೀತಿ ಎಲ್ಲ ಹಲವಾರು MOಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಇವತ್ತು.